ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಶೇಂಗಾ ಉಂಡೆ ಮಾಡೇನಿ. 1 ಗ್ಲಾಸು ಶೇಂಗಾ ತೊಗೊಂಡೇನಿ ರೀ. ಅವನ್ನ ಮೀಡಿಯಮ್ ಉರಿ ಒಳಗೆ ಚಲೋ ತಂಗೆ ಹುರ್ಕೊಳ್ಳುಣ್ರಿ. ಆರೋಗ್ಯಕ್ಕೆ ಶೇಂಗಾ ಒಳ್ಳೇದ್ರಿ. ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗೆ 1 ಕೊಟ್ರೆ ಹಿಮೋಗ್ಲೋಬಿನ್ ಹೆಚ್ಚಾಕೈತಿ ಅಂತ ಡಾಕ್ಟ್ರು ಹೇಳ್ತಾರೆ. ಅದಕ್ಕೆ ನೀವು ಮಾಡಿ ನೋಡ್ರಿ. ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಮೊದಲು ಉರಿ ಸ್ವಲ್ಪ ಜೋರು ಇಟ್ಕೊಂಡು ಹುರಿರಿ. ಅವು ಚಟ್ಪಟ್ ಅನ್ನಕ್ಕಂತ ಮೇಲೆ ಉರಿ ಸಿಮ್ನೊಳಗೆ ಇಟ್ಕೋರಿ. ಕೈ ಬಿಡ್ದಂಗೆ ಕೈ ಆಡ್ಸ್ಕೊಂತ ಹುರಿಬೇಕ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಹಿಂಗೆ ಹುರಿದಾವಲ್ರಿ, ಇನ್ನೊಂದು 5 ನಿಮಿಷ ಹುರ್ಕೊಂಡನಂತ ಅಂದ್ರೆ ಸಿಪ್ಪಿ ಲಘುನ ಬಿಚ್ತಾವು. ಈಗ ಚಲೋ ತಂಗೆ ಹುರಿದಾವ್ ನೋಡ್ರಿ. ಅವನ್ನ ಕೆಳಗೆ ಇಳಿಸೋನು, ಆರಾಕ್ ಬಿಡೋನು. ಅವು ಆರಬೇಕು, ಉಗುರು ಬೆಚ್ಚಗೆ ಆಗೋವರೆಗೂ ಹಾಗೆ ಬಿಡಬೇಕು. ಆಮೇಲೆ ಸಿಪ್ಪಿ ಬಿಡಿಸ್ಕೊಂಡ್ರೆ ಲಘುನ ಸಿಪ್ಪಿ ಬಿಡ್ತಾವು. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಈ ರೀತಿ ಕೈಯಿಂದ ಹಿಂಗೆ ತಿಕ್ಕಬೇಕು ನೋಡ್ರಿ. ಅಂದ್ರೆ ಎಲ್ಲನೂ ಸಿಪ್ಪಿ ಬಿಚ್ಕೊಂತಾವು. ಈ ರೀತಿ 2 ಕೈಯಿಂದ ತಿಕ್ಕಿದ್ರೂ ಸಿಪ್ಪಿ ಬಿಚ್ತಾವು. ಇಲ್ಲೊಂದು ಉಳ್ದಾಗ ಹಿಂಗೆ ಕೈ ಹಾಕ್ಕೊಂಡು ಈ ರೀತಿ ತಿಕ್ಕಿದ್ರೆ ಅವು ಸಿಪ್ಪಿ ಬಿಚ್ತಾವು, ಎಲ್ಲ ಕ್ಲೀನ್ ಆಕ್ಕವು. ಈಗ ಸ್ವಲ್ಪ ಅದಾವು, ಅದಕ್ಕೆ ನಾ ಕೈಯಿಂದ ತಿಕ್ಕಾಕಂತೀನಿ. ಅಕಸ್ಮಾತ್ ನೀವು ಭಾಳ ಹುರ್ಕೊಂಡಿದ್ರಿ ಅಂದ್ರೆ ಒಂದು ಬಟ್ಟೆ ಒಳಗೆ ಹಾಕಿರಿ. ಅದನ್ನು ಮಡಿಚಿ ಮೇಲೆ ಒಂದು ಬಟ್ಟೆ ಹಾಕಿರಿ. ಅದ್ರೊಳಗೆ ತಿಕ್ಕಿರಿ, ಅಂದ್ರೆ ಕ್ಲೀನ್ ಆಕ್ಕವು. ಈಗೆಲ್ಲ ತಿಕ್ಕೊಂಬಂದಿನಿ ನೋಡ್ರಿ. ಎಲ್ಲ ಸಿಪ್ಪಿ ಹೋಗ್ಯಾವು. ಇದನ್ನು ಕೇರ್ಕೊಂಡು ಕ್ಲೀನ್ ಮಾಡ್ಕೊಂಡು ತೊಗೊಂಬರ್ತೀನಿ. ಈಗ ಕ್ಲೀನ್ ಮಾಡ್ಕೊಂಡು ಬಂದೀನಿ ನೋಡ್ರಿ. ಇದಕ್ಕೆ 3/4 ಕಪ್ಪು ಬೆಲ್ಲ ಹಾಕಿರಿ. 1 ಕಪ್ ಶೇಂಗಾಕ್ಕೆ 3/4 ಕಪ್ ಬೆಲ್ಲ ಹಾಕಿದ್ರೆ ಕ್ವಾಂಟಿಟಿ ಕರೆಕ್ಟ್ ಆಕೈತಿ. ನಮ್ಮ ರುಚಿಗೆ ಸರಿ ಆಕೈತಿ. ನಿಮಗೆ ಇನ್ನೂ ಹೆಚ್ಚು ಸಿಹಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋರಿ. ಸಿಹಿ ಕಮ್ಮಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಕಮ್ಮಿ ಮಾಡಿ ಹಾಕ್ಕೋಬೋದು. ನನ್ನ ರುಚಿಗೆ ಇದು ಕರೆಕ್ಟ್ ಐತಿ, ಅದಕ್ಕೆ ನಾನು ಇಷ್ಟ ಹಾಕ್ತೀನಿ. ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರೀ. ಮನೆಗೆ ಯಾರು ಗೆಸ್ಟ್ ಬಂದರು ಅಂದ್ರೆ ಈ ರೀತಿ ನಾನು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇದಕ್ಕೆ ಯೂಸ್ ಮಾಡ್ತೀನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ತೀನಿ. ಮನೆಗೆ ಯಾರು ಗೆಸ್ಟ್ ಬಂದರು ಅಂದ್ರೆ 10 ನಿಮಿಷದಾಗ ಈ ಸ್ವೀಟು ತಯಾರಾಕೈತಿ. ಊಟಕ್ಕೆ ಕೊಡೋ ಮುಂದೆ ಈ ಸಿಹಿ ಮಾಡಿ ಅದ್ರ ಜೊತೆ ಕೊಟ್ಟರೆ ಚಲೋ ಆಕೈತಿ. ಈ ರೀತಿ ನಾನು ರುಬ್ಕೊಂಬಂದೀನಿ ನೋಡ್ರಿ. ನೀವು ಅಗದಿ ನೈಸ್ ಆಗಬೇಕಾದ್ರೂ ರುಬ್ಬೋದು, ತರಿ ಬೇಕಂದ್ರೂ ರುಬ್ಬೋದು. ನಾನು ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋರಿ. ನಾನು ಶೇಂಗಾ ಹುರಿದಿದ್ನಲ್ರಿ, ಅದು ಹಂಚಿತ್ತು, ನಾ ಅದಕ್ಕೆ ಹಾಕ್ಕೊಂಡೀನಿ. ಕೈಯಿಂದ ಚಲೋ ತಂಗೆ ಕಲಿಸ್ಕೊರಿ. ಅಂದ್ರೆ ಬೆಲ್ಲ ಶೇಂಗಾ ಎಲ್ಲ ಚಲೋ ತಂಗೆ ಮಿಕ್ಸ್ ಆಕೈತಿ. ಪಿಜ್ಜಾ ಬರ್ಗರ್ ಇಂಥವೆಲ್ಲ ಮಕ್ಕಳಿಗೆ ತಿನ್ಸೋಕ್ಕಿಂತನೂ ಆರೋಗ್ಯಕ್ಕೆ ಒಳ್ಳೇದಾಗುವಂಥ ಇಂಥ ಶೇಂಗಾದ ಉಂಡೆ ಇಂಥವೆಲ್ಲ ಮನೆಯೊಳಗೆ ರುಚಿಯಾಗಿ ಮಾಡಿ ತಿನ್ನಿಸೋದನ್ನು ರೂಢ ಮಾಡಿಕೊಡ್ರಿ. ನಾವು ಮಕ್ಕಳಿಗೆ ದೊಡ್ಡವ್ರಿಗೆ ಏನು ರೂಢ ಮಾಡ್ತೀವಿ ಅದು ರೂಢ ಆಕೈತಿ. ಅದಕ್ಕೆ ಒಳ್ಳೆಯ ಹವ್ಯಾಸಗಳು ಏನದಾವು ಅವನ್ನ ಅಭ್ಯಾಸ ಮಾಡಿಸ್ಬೇಕು. ಈ ರೀತಿ ಒತ್ತಿ ಕಟ್ರಿ. ಇನ್ನೊಂದನ್ನು ಕಟ್ ತೋರಿಸ್ತೀನಿ ರೀ. ಎಲ್ಲರ ಮನೆಯೊಳಗೂ ತಾಯಂದಿರು ಒಳ್ಳೆಯ ಹವ್ಯಾಸಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ಅದು ಅಭ್ಯಾಸ ಆಕೈತಿ. ಮಕ್ಕಳು ಅದೇ ರೀತಿ ಬೆಳಿತಾವು.
ಪಿಜ್ಜಾ ಬರ್ಗರು ಬೇಕ್ರಿ ಐಟಮ್ ಇಂಥದ್ದೆಲ್ಲ ತಿನ್ನೋಕೆ ನಾವು ಕಲಿಸ್ಬಿಟ್ವಿ ಅಂದರೆ ಮಕ್ಳು ಅದನ್ನು ಕಲ್ಕೊಂಡು ಬೆಳಿತಾವೆ. ಅಂಥದನ್ನು ಸ್ವಲ್ಪ ಕಮ್ಮಿ ಮಾಡಿರಿ ಮಕ್ಕಳಿಗೆ. ನಮ್ಮ ಹಿರಿಯರೆಲ್ಲ ಅಡಿಗೆ ಔಷಧಿ ಅಂತ ಹೇಳ್ತಿದ್ರು. ಆ ರೀತಿ ಔಷಧಿ ಗುಣ ಇರುವಂಥ ಎಲ್ಲ ಅಡುಗೆನ ಮಾಡಿ ನಮ್ಮ ಮನೆ ಮಂದಿಗೆ ತಿನ್ನಿಸಿದ್ರೆ ಆರೋಗ್ಯ ಒಳ್ಳೆಯದಾಗಿರ್ತೈತಿ. ನೋಡಿರಿ, ಇದನ್ನು ಮಾಡೋಕ್ಕೇನು ಭಾಳ ಟೈಮ್ ಬೇಕಾಗೇ ಇಲ್ಲ. 10 ನಿಮಿಷದಾಗ ಮಾಡ್ಬೋದು. 1 ಗ್ಲಾಸ್ ಶೇಂಗಾ ಹಾಕಿ ಮಾಡಿದ್ರೆ 10ರಿಂದ 12 ಉಂಡೆ ಆಕ್ಕವು. ನೋಡಿರಿ, ಸಮೀಪಿಂದ ತೋರಿಸ್ತೀನಿ ಎಷ್ಟು ಚಲೋ ಆಗ್ಯಾವು. ನೀವು ಒಂದು ಸಲ ಮಾಡಿ ನೋಡಿರಿ, ಕಾಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಬಂದು ಅಂತೇಳಿ. ಇದೇ ರೀತಿ ಎಲ್ಲನೂ ಕಟ್ಕೊಂಬರ್ತೀನಿ. ಈಗ ಎಲ್ಲನೂ ಕಟ್ಟೇನಿ ನೋಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ. ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಹವ್ಯಾಸ ಮಕ್ಕಳಿಗೆ ಮಾಡಿಸೋಣಂತ್ರಿ.